ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಬಹಳಷ್ಟು ಜನ ಅಳ್ತಾನೆ ಇರ್ತಾರೆ, ಸರ್ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡುವೆ, ತುಂಬಾನೇ ಹಾರ್ಡ್ ವರ್ಕ್ ಮಾಡುವೆ, ಆದರೂ ಕೂಡ ನನ್ನ ಕೆಲಸ ಯಾವತ್ತೂ ಕೂಡ ಮುಗಿಯೋದೇ ಇಲ್ಲ, ನನ್ನ ಹತ್ರ ಸಮಯನೇ ಉಳಿಯಲ್ಲ, ನನ್ನ ಹತ್ರ ಜಾಸ್ತಿ ದುಡ್ಡು ಕೂಡ ಬರಲ್ಲ ಅಂತೆಲ್ಲ ಅಳ್ತಾನೆ ಇರ್ತಾರೆ. ಅವರ ರೋದನೆ ಯಾವತ್ತೂ ಕೂಡ ಮುಗಿಯೋದೇ ಇಲ್ಲ. ಇಂತಹ ವ್ಯಕ್ತಿಗಳಿಗೆ ನಾನೊಂದು ಸೀಕ್ರೆಟನ್ನು ಹೇಳೋಕೆ ಇಷ್ಟಪಡುವೆ. ಇಲ್ಲಿ ಬನ್ನಿ, ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದರ ಜೊತೆಗೆ ರೋರಿಂಗ್ ಬಿಸ್ನೆಸ್ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಸೀಕ್ರೆಟನ್ನು ಗಮನವಿಟ್ಟು ಕೇಳಿ. ಜಾಸ್ತಿ ಹಣ ಗಳಿಸೋದು ಹಲ್ವಾ ಅಲ್ಲ, ಲಾಟ್ರಿ ಅಲ್ಲ. ಜಾಸ್ತಿ ಹಣ ಗಳಿಸೋದು ಒಂದು ಸೈನ್ಸ್ ಆಗಿದೆ, ಒಂದು ಪ್ರೊಸೆಸ್ ಆಗಿದೆ, ಒಂದು ಸೀಕ್ರೆಟ್ ಆಗಿದೆ, ಒಂದು ಸ್ಕಿಲ್ ಆಗಿದೆ, ಒಂದು ಟ್ಯಾಲೆಂಟ್ ಆಗಿದೆ. ಎಲ್ಲಿ ತನಕ ನೀವು ಈ ಪ್ರೊಡಕ್ಟಿವಿಟಿಯ ಸೀಕ್ರೆಟನ್ನು ಅರ್ಥ ಮಾಡಿಕೊಳ್ಳಲ್ವೋ, ಇದನ್ನು ನಿಮ್ಮ ಕೆಲಸದಲ್ಲಿ ಅಪ್ಲೈ ಮಾಡಲ್ವೋ, ಅಲ್ಲಿ ತನಕ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಬರಲ್ಲ. ಜಾಸ್ತಿ ದುಡ್ಡು ಬರಬೇಕಂತಂದರೆ ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸಬೇಕು. ಹೇಗೆ ಹೆಚ್ಚಿಸ್ತೀರಾ? ಬರೀ ಕೆಲಸ ಮಾಡ್ತಾನೆ ಇರೋದ್ರಿಂದ, ಇಲ್ಲವೇ ಕೆಲಸ ಮಾಡೋ ಥರ ಆ್ಯಕ್ಟಿಂಗ್ ಮಾಡೋದ್ರಿಂದ, ಕಾಟಾಚಾರಕ್ಕೆ ಕೆಲಸವನ್ನು ಮಾಡಿ ಮುಗಿಸಿದೆ ಅಂತೇಳಿ ಕೈ ಚೆಲ್ಬಿಟ್ಟು ಅಲ್ಲಿಂದ ದೂರ ಓಡಿ ಹೋಗೋದ್ರಿಂದ ನಿಮ್ಮ ಕೆಲಸ ಆಗಲ್ಲ. ಎಲ್ಲಿ ತನಕ ನಿಮ್ಮ ಕೆಲಸ ಖತಮ್ ಆಗಲ್ವೋ, ಕಂಪ್ಲೀಟ್ ಆಗಲ್ವೋ, ಅಲ್ಲಿ ತನಕ ನಿಮಗೆ ರಿಸಲ್ಟ್ ಬರಲ್ಲ. ರಿಸಲ್ಟ್ ಬರಲಿಲ್ಲ ಅಂತಂದರೆ ನಿಮಗೆ ಯಾರು ದುಡ್ಡು ಕೊಡ್ತಾರೆ? ಸರಿ ತಾನೇ ನಾನು ಹೇಳೋದು? ಯಾವಾಗ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಿರೋ, ಸರಿಯಾದ ರೀತಿಯಲ್ಲಿ ಮಾಡ್ತಿರೋ, ಮತ್ತು ಅದನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸ್ತಿರೋ, ಆವಾಗಲೇ ಕೆಲಸ ಆಗಿದೆ ಅಂದಂಗೆ. ಆವಾಗ ಮಾತ್ರ ನಿಮಗೆ ಗುಡ್ ರಿಸಲ್ಟ್ಗಳು ಬರ್ತವೆ. ಆ ರಿಸಲ್ಟನ್ನು ನೋಡಿಯೇ ಜನ ನಿಮಗೆ ದುಡ್ಡು ಕೊಡ್ತಾರೆ. ಸೊ ಇದೇ ಒಂದು ಸೀಕ್ರೆಟ್ ಆಗಿದೆ. ಡೂ ರೈಟ್ ವರ್ಕ್ ಇನ್ ಅ ರೈಟ್ ವೇ ಆ್ಯಂಡ್ ಕಂಪ್ಲೀಟ್ ಇಟ್ ಇನ್ ರೈಟ್ ಟೈಮ್. ನೀವೇನು ಮಾಡಬೇಕು? ಸರಿಯಾದ ಕೆಲಸಗಳನ್ನಷ್ಟೇ ಮಾಡಬೇಕು, ಅದನ್ನು ಸರಿಯಾದ ತರಹದಲ್ಲಿ, ಸರಿಯಾದ ದಾರಿಯಲ್ಲಿ ಮಾಡಬೇಕು, ಮತ್ತು ಅದನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸಬೇಕು. ಅಂದಾಗಲೇ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಬರುತ್ತೆ. ಒಂದು ವೇಳೆ ನೀವು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಮತ್ತು ಪ್ರಾಫಿಟಬಿಲಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಗೋಲ್ಡನ್ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಟಿಪ್ ನಂಬರ್ 1, ಎವ್ರಿ ಡೇ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ನೀವು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಲೇಬೇಕಪ್ಪ ಅಂತಂದರೆ ನೀವು ಒಂದು ಚೆನ್ನಾಗಿರುವ ರುಟೀನನ್ನು ಬಿಲ್ಡ್ ಮಾಡಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕು. ಸೊ ಈ ರುಟೀನ್ ಬಿಲ್ಡ್ ಆಗಬೇಕಪ್ಪ ಅಂತಂದರೆ ನೀವು ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ವರ್ಕೌಟನ್ನು ಮಾಡಬೇಕು. ಯೋಗಾಸನ ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಡ್ಯಾನ್ಸ್ ಮಾಡಿ, ಏನು ಮಾಡೋದಿದೆನೋ ಮಾಡಿ. ಒಟ್ಟಿನಲ್ಲಿ ನೀವು ಒಂದು ಒಳ್ಳೆ ರುಟೀನನ್ನು ಫಾಲೋ ಅಪ್ ಮಾಡಿ. ಮತ್ತು ಎನಿ ಟೈಮ್ ಹ್ಯಾಪಿಯಾಗಿರಿ, ಎನಿ ಟೈಮ್ ಹೆಲ್ದಿಯಾಗಿರಿ. ಹೆಲ್ದಿಯಾಗಿರುವ ಫುಡ್ಡನ್ನೇ ತಿನ್ನಿ, ಚೆನ್ನಾಗಿರುವ ಹೆಲ್ದಿಯಾಗಿರುವ ನೀರನ್ನೇ ಕುಡೀರಿ. ಮತ್ತು ನೀವು ಎನಿ ಟೈಮ್ ಫಿಸಿಕಲಿ ಕೂಡ ಫಿಟ್ ಆಗಿರಬೇಕು, ಮೆಂಟಲಿ ಕೂಡ ಫಿಟ್ ಆಗಿರಬೇಕು. ಫಿಸಿಕಲಿ ಕೂಡ ಹೆಲ್ದಿಯಾಗಿರಬೇಕು, ಮೆಂಟಲಿ ಕೂಡ ಹೆಲ್ದಿಯಾಗಿರಬೇಕು. ಅಂದಾಗಲೇ ನೀವು ನಿಮ್ಮ ಕೆಲಸವನ್ನು ಎಫಿಷಿಯೆಂಟಾಗಿ ಸರಿಯಾಗಿ ಮಾಡಿ ಮುಗಿಸೋಕ್ಕೆ ಸಾಧ್ಯ. ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕಂತಂದರೆ ನೀವು ಒಂದು ಒಳ್ಳೆ ರುಟೀನನ್ನು ಬಿಲ್ಡ್ ಮಾಡಬೇಕು. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ಇಷ್ಟೆಲ್ಲ ಸರ್ಕಸ್ಗಳನ್ನು ಮಾಡಲೇಬೇಕು. ನೀವು ಕೂಡ ಮಾಡಿ. ಟಿಪ್ ನಂಬರ್ 2, ಡೋಂಟ್ ಚೆಕ್ ಯುವರ್ ಮೊಬೈಲ್ ಫೋನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಹೇಳ್ತಾ ಇದ್ದಂತೆಯೇ ನಿಮ್ಮ ಮೊಬೈಲ್ ಫೋನನ್ನು ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಚೆಕ್ ಮಾಡಬೇಡಿ. ಎದ್ದ ತಕ್ಷಣವೇ ಮೊಬೈಲ್ನಲ್ಲಿ ಏನು ಬಂದಿದೆ ಅಂಥೇಳಿ ನೋಡೋ ಅವಶ್ಯಕತೆ ನಿಮಗಿಲ್ಲ. ಯಾವನು ರಾತ್ರಿ ಕುಡಿದ್ಬಿಟ್ಟು ವಾಟ್ಸಾಪ್ನಲ್ಲಿ ಏನೇನು ಸ್ಟೇಟಸ್ ಇಟ್ಟಿದ್ದಾನೆ ಅದನ್ನು ನೋಡೋ ಅವಶ್ಯಕತೆ ನಿಮಗಿಲ್ಲ. ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ರೀಲ್ಸ್ಗಳನ್ನು, ಶಾರ್ಟ್ಸ್ಗಳನ್ನು ನೋಡೋ ಅವಶ್ಯಕತೆ ನಿಮಗಿಲ್ಲ. ನೀವು ಅವುಗಳನ್ನು ನೋಡ್ದಿದ್ರೆ ನಿಮ್ಮ ಗೆಳೆಯರು, ಸಂಬಂಧಿಕರೇನು ಸತ್ತೋಗಲ್ಲ, ಈ ಜಗತ್ತೇನು ಮುಳುಗೋಗಲ್ಲ. ನಿಮ್ಮ ಲೈಫಲ್ಲಿ ನೀವು ಇಂಪಾರ್ಟೆಂಟು, ನೀವು ದುಡಿಬೇಕು. ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸ್ಬೇಕಂತಂದರೆ ನೀವು ನಿಮ್ಮ ದಿನವನ್ನು ಸಕ್ಸಸ್ಫುಲ್ಲಾಗಿ ಸ್ಟಾರ್ಟ್ ಮಾಡಬೇಕು, ಪ್ರೊಡಕ್ಟಿವ್ಲಿ ಶುರು ಮಾಡಬೇಕು. ಅದಕ್ಕಾಗಿ ಬೆಳಗ್ಗೆ ಹೇಳ್ತಾ ಇದ್ದಂತೆ ಮೊಬೈಲನ್ನು ಮುಟ್ಟಕ್ಕೆ ಹೋಗ್ಬೇಡಿ, ಅದನ್ನು ಸ್ವಲ್ಪ ದೂರ ಎಸಿರಿ. ಮೊದಲಿಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ, ನಿಮಗೆ ಬುಕ್ಸ್ಗಳನ್ನು ಓದೋ ಇಂಟ್ರೆಸ್ಟ್ ಇದ್ದರೆ ಒಳ್ಳೊಳ್ಳೆ ಬುಕ್ಸ್ಗಳನ್ನು ಓದಿ. ಮತ್ತು ನಿಮ್ಮ ಕೆಲಸಕ್ಕೆ, ನಿಮ್ಮ ಬಿಸ್ನೆಸ್ಗೆ ಯಾವ ಸ್ಕಿಲ್ಗಳ ಅವಶ್ಯಕತೆ ಇದೆಯೋ ಅವುಗಳನ್ನು ಕಲೀರಿ. ಇಲ್ಲವೇ ನಿಮಗೆ ದೇವರಲ್ಲಿ ನಂಬಿಕೆ ಇದ್ದರೆ ನಿಮ್ಮ ಮನೆ ದೇವರ ಪೂಜೆ ಮಾಡಿ. ನಿಮ್ಮ ಪೂಜೆ ಬರೀ 5 ನಿಮಿಷ ಇರಬೇಕು. ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಅಂಥೇಳಿ ದಿನವೆಲ್ಲ ಪೂಜೆ ಮಾಡೋದಲ್ಲ. 5 ನಿಮಿಷದಲ್ಲಿ ನಿಮ್ಮ ಪೂಜಾ ಪಾಠಗಳು ಮುಗಿಬೇಕು. ಸೊ ಈ ರೀತಿ ಪೂಜೆನಾದರೂ ಮಾಡಿ, ಬುಕ್ಸ್ಗಳನ್ನಾದರೂ ಓದಿ, ಮೆಡಿಟೇಷನ್ ಆದರೂ ಮಾಡಿ, ಇಲ್ಲವೇ ಸ್ಕಿಲ್ಲನ್ನಾದರೂ ಕಲಿತುಕೊಳ್ಳಿ.
ಏನು ಮಾಡ್ತಿರೋ ಗೊತ್ತಿಲ್ಲ. ಮೊಬೈಲನ್ನು ದೂರವಿಟ್ಟು ನಿಮ್ಮ ದಿನವನ್ನು ಪ್ರೊಡಕ್ಟಿವ್ಲಿ ಶುರು ಮಾಡಿ, ಸಕ್ಸಸ್ಫುಲ್ ಆಗಿ ಮಾಡಿ, ಸ್ಪಿರಿಚುವಲಿ ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಪೂರ್ತಿ ದಿನ ಚೆನ್ನಾಗಿ ಹೋಗುತ್ತೆ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 3, ಸೆಟ್ ಸ್ಮಾರ್ಟ್ ಗೋಲ್ಸ್. ನೀವು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸಬೇಕಂತಂದರೆ, ನಿಮ್ಮ ಎಲ್ಲ ಟಾರ್ಗೆಟ್ಸ್ಗಳನ್ನ ಅಚೀವ್ ಮಾಡಬೇಕಂತಂದರೆ ನಿಮಗೆ ಸ್ಮಾರ್ಟ್ ಗೋಲ್ಸ್ಗಳನ್ನ ಸೆಟ್ ಮಾಡೋಕ್ಕೆ ಬರಬೇಕು. ಸ್ಮಾರ್ಟ್ ಗೋಲ್ಸ್ಗಳನ್ನ ಸೆಟ್ ಮಾಡಿ ಮತ್ತು ಈ ಗೋಲ್ಸ್ಗಳನ್ನು ಲಾಂಗ್ ಟರ್ಮ್ ಗೋಲ್ಸ್ಗಳಾಗಿ ಮತ್ತು ಶಾರ್ಟ್ ಟರ್ಮ್ ಗೋಲ್ಸ್ಗಳಾಗಿ ಡಿವೈಡ್ ಮಾಡಿ. ಪೂರ್ತಿ ವರ್ಷದಲ್ಲಿ ನೀವು ಏನು ದೊಡ್ಡದನ್ನು ಅಚೀವ್ ಮಾಡೋದಿದೆಯಲ್ಲ ಅದು ನಿಮ್ಮ ಲಾಂಗ್ ಟರ್ಮ್ ಗೋಲ್ ಆಯಿತು. ಉದಾಹರಣೆಗಾಗಿ 2025ರಲ್ಲಿ ನೀವು ಏನು ಅಚೀವ್ ಮಾಡೋರಿದ್ದೀರಾ, ಇದು ನಿಮ್ಮ ಲಾಂಗ್ ಟರ್ಮ್ ಗೋಲ್ ಆಯಿತು. ನಿಮ್ಮ ಹತ್ರ ಒಂದು ಲಾಂಗ್ ಟರ್ಮ್ ಗೋಲ್ ಇರಬೇಕು. ಒಂದೇ ಇರಬೇಕಂತಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಅದು ನಿಮ್ಮ ಪೊಟೆನ್ಷಿಯಲು, ನಿಮ್ಮ ಟಾರ್ಗೆಟು, ನಿಮ್ಮ ಡ್ರೀಮ್ಸು, ಡಿಸೈರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಮ ಲಾಂಗ್ ಟರ್ಮ್ ಗೋಲು ಒಂದು ಸರ್ತಿ ಸೆಟ್ ಆಯ್ತಪ್ಪ ಅಂತಂದರೆ ನೀವು ಶಾರ್ಟ್ ಟರ್ಮ್ ಗೋಲ್ಗಳನ್ನು ಕೂಡ ಸೆಟ್ ಮಾಡಿ. 9 ತಿಂಗಳಲ್ಲಿ ಏನು ಅಚೀವ್ಮೆಂಟ್ ಮಾಡ್ತೀರಾ, 6 ತಿಂಗಳಿಗೆ ಎಷ್ಟು ಅಚೀವ್ಮೆಂಟ್ ಮಾಡಬೇಕು, 3 ತಿಂಗಳಲ್ಲಿ ಏನೇನೆಲ್ಲ ಅಚೀವ್ ಮಾಡಬೇಕು, 1 ತಿಂಗಳಲ್ಲಿ ಏನೇನೆಲ್ಲ ಅಚೀವ್ ಮಾಡಬೇಕು, 15 ದಿನಗಳಲ್ಲಿ ಏನು ಮಾಡಬೇಕು, ಮತ್ತು 1 ವಾರದಲ್ಲಿ ಏನು ಅಚೀವ್ ಮಾಡಬೇಕು, 1 ದಿನದಲ್ಲಿ ಏನು ಅಚೀವ್ ಮಾಡಬೇಕು. ಈ ರೀತಿ ಶಾರ್ಟ್ ಟರ್ಮ್ ಗೋಲ್ಗಳನ್ನು ಕೂಡ ಸೆಟ್ ಮಾಡಿ. ನಿಮ್ಮ ಎಲ್ಲ ಗೋಲ್ಸ್ಗಳು ಸ್ಮಾರ್ಟ್ ಗೋಲ್ಸ್ಗಳಾಗಿರಬೇಕು. ಅವುಗಳನ್ನು ಲಾಂಗ್ ಟರ್ಮ್ ಗೋಲ್ಸು ಮತ್ತು ಶಾರ್ಟ್ ಟರ್ಮ್ ಗೋಲ್ಸ್ಗಳಾಗಿ ಡಿವೈಡ್ ಮಾಡಿ ನೀವು ಸರಿಯಾಗಿ ಕೆಲಸ ಮಾಡಬೇಕು. ಅಂದಾಗಲೇ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಇಫ್ ಯು ವಾಂಟ್ ಟು ಲರ್ನ್ how to set smart goals, then visit www.roaringbusinessschool.com and join Ultimate Time Management course. Tip number 4, prioritize your tasks. ನಿಮಗೆ ಎಲ್ಲ ಕೆಲಸಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಪ್ರಯಾರಿಟಿಯನ್ನು ಸೆಟ್ ಮಾಡಬೇಕು. ಯಾವ ಕೆಲಸಗಳನ್ನು ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆನೋ, ಯಾವ ಕೆಲಸಗಳನ್ನು ಮಾಡೋದರಿಂದ ನಿಮಗೆ ಜಾಸ್ತಿ ದುಡ್ಡು ಬರುತ್ತೋ, ಒಳ್ಳೊಳ್ಳೆ ರಿಸಲ್ಟ್ಗಳು ಬರ್ತಾವೋ ಅಂಥ ಕೆಲಸಗಳ ಮೇಲಷ್ಟೇ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಎಲ್ಲ ಕೆಲಸಗಳನ್ನ ಮಾಡ್ತಾ ಕುಂತ್ರೆ ನೀವು ದೊಡ್ಡ ಫೇಲ್ಯೂರ್ ಆಗ್ತೀರಾ. ಎಲ್ಲ ಕೆಲಸಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸಗಳ ಮೇಲೆ ಫೋಕಸ್ ಮಾಡಬೇಕು. ಸೊ ಇದು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ 80-20 ಪ್ರಿನ್ಸಿಪಲನ್ನು ಫಾಲೋ ಮಾಡಿ. ಯಾವ 20% ಆ್ಯಕ್ಷನ್ಸ್ಗಳಿಂದ ನಿಮಗೆ 80% ರಿಸಲ್ಟ್ ಸಿಗುತ್ತೋ ಅವುಗಳನ್ನಷ್ಟೇ ಮಾಡಿ. ಯಾವ ಕೆಲಸಗಳನ್ನ ಮಾಡೋದ್ರಿಂದ ಜಾಸ್ತಿ ದುಡ್ಡು ಬರುತ್ತೋ ಅಂಥವುಗಳನ್ನಷ್ಟೇ ಮಾಡಿ. ಪ್ರಯಾರಿಟಿ ಲಿಸ್ಟ್ನಲ್ಲಿ ಹಾಕಿ ಅಂಥ ಕೆಲಸಗಳನ್ನು. ಎಲ್ಲದಕ್ಕೂ ಕೂಡ ಎಸ್ ಅಂತೇಳಿ ಕೋಲ ಬಸವನ ಥರ ತಲೆ ಅಲ್ಲಾಡಿಸೋದಲ್ಲ. ಯಾವ ಕೆಲಸಗಳು ಇಂಪಾರ್ಟೆಂಟ್ ಆಗಿವೆನೋ, ಯಾವುದರಿಂದ ಜಾಸ್ತಿ ಪ್ರಾಫಿಟ್ ಬರುತ್ತೋ ಅದಕ್ಕಷ್ಟೇ ಎಸ್ ಅನ್ನಿ, ಮಿಕ್ಕಿದ್ದಕ್ಕೆಲ್ಲ ನೋ ಹೇಳಿ. ಸೊ ಈ ರೀತಿ ಪ್ರಯಾರಿಟಿಯನ್ನು ಸೆಟ್ ಮಾಡಿ ಕೆಲಸ ಮಾಡಿ, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ. ಟಿಪ್ ನಂಬರ್ 5, ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ. ನೀವು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸಬೇಕಂತಂದರೆ ನೀವು ನಿಮ್ಮ ಸಮಯವನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲೇಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಆಗಿದೆ. ನೀವು ನಿಮ್ಮ ಸಮಯವನ್ನು ಮ್ಯಾನೇಜ್ ಮಾಡದೆ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ಈ ಟೈಮ್ ಇದೆಯಲ್ಲ, ಇದು ನಿಮ್ಮ ಜೀವನದ ಎಲ್ಲ ಆಸ್ಪೆಕ್ಟ್ಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಿಮ್ಮ ಹೆಲ್ತ್ ಆಗಿರಬಹುದು, ವೆಲ್ತ್ ಆಗಿರಬಹುದು, ಹ್ಯಾಪಿನೆಸ್ ಆಗಿರಬಹುದು, ಜಾಬ್ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ರಿಲೇಷನ್ಶಿಪ್ಗಳಾಗಿರಬಹುದು, ಎಲ್ಲದರ ಮೇಲೂ ಕೂಡ ಈ ಟೈಮ್ ತನ್ನ ಪ್ರಭಾವವನ್ನು ಬೀರುತ್ತೆ. ಹೀಗಾಗಿ ನೀವು ಈ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಸಪೋಸ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಕಲಿಯುವ ಆಸೆ ಇದ್ದರೆ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಟಿಪ್ ನಂಬರ್ 6, ಫೋಕಸ್ ಆನ್ ಒನ್ ಥಿಂಗ್ ಎಟ್ ಎ ಟೈಮ್. ನೀವು ಒಂದು ಸಮಯಕ್ಕೆ ಒಂದೇ ಒಂದು ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ಮಲ್ಟಿ ಟಾಸ್ಕಿಂಗನ್ನು ಮಾಡೋಕ್ಕೆ ಹೋಗಬಾರ್ದು. ನೀವು ಒಂದೇ ಟೈಮಿಗೆ 2-3 ದೋಣಿಗಳ ಮೇಲೆ ಕಾಲಿಟ್ರಪ್ಪ ಅಂತಂದರೆ, ಸ್ವಲ್ಪ ಗಾಳಿ ಬೀಸ್ತಪ್ಪ ಅಂತಂದರೆ ಒಂದು ದೋಣಿ ಈ ದಿಕ್ಕಿಗೆ ಹೋಗುತ್ತೆ, ಇನ್ನೊಂದು ದೋಣಿ ಈ ದಿಕ್ಕಿಗೆ ಹೋಗುತ್ತೆ, ಮಧ್ಯದಲ್ಲಿ ನಿಮ್ಮ ಪ್ಯಾಂಟ್ ಹರಿದು ಬಿಟ್ಟು ನೀವು ನದಿಯಲ್ಲಿ ಮುಳುಗಿ ಸತ್ತೋಗ್ತೀರಾ. ಸೊ ಸೇಮ್ ಥಿಂಗು ನೀವು ಯಾವಾಗ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀರಲ್ಲ ಆವಾಗತ್ತೆ. ಯಾವ ಕೆಲಸನೂ ಕೂಡ ಸರಿಯಾಗಲ್ಲ, ಸರಿಯಾಗಿ ಕಂಪ್ಲೀಟ್ ಆಗಲ್ಲ. ಹೀಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಮಲ್ಟಿ ಟಾಸ್ಕಿಂಗ್ಗೆ ಗುಡ್ ಬೈ ಹೇಳಬೇಕು ಮತ್ತು ಪ್ರಯಾರಿಟಿ ಲಿಸ್ಟ್ನ ಪ್ರಕಾರ ಒಂದೊಂದೇ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾ ಹೋಗಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ. ಟಿಪ್ ನಂಬರ್ 7, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಪ್ರೊಡಕ್ಟಿವಿಟಿ ಯಾಕೆ ನಿಮ್ಮದು ಹಾಳಾಗತ್ತಪ್ಪ ಅಂತಂದರೆ ನೀವು ಡಿಸ್ಟ್ರಾಕ್ಟ್ ಆಗಿರ್ತೀರಾ. ಯಾಕಂದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣನೇ ಹಂಗಿದೆ. ಸೊ ಹೀಗಾಗಿ ಇಲ್ಲಿ ನೀವು ಬೇಗನೆ ಡಿಸ್ಟ್ರಾಕ್ಟ್ ಆಗ್ತೀರಾ. ವಾತಾವರಣ ಹಂಗಿದೆ. ಆದರೆ ನಿಮಗೆ ಪ್ರೊಡಕ್ಟಿವಿಟಿ ಹೆಚ್ಚಿಸೋದಿದೆ ಅಂತಂದರೆ ನೀವು ಡಿಸ್ಟ್ರಾಕ್ಟ್ ಆಗಬಾರ್ದು. ಉದಾಹರಣೆಗಾಗಿ ಸೋಷಿಯಲ್ ಮೀಡಿಯಾಗಳ ಡಿಸ್ಟ್ರಾಕ್ಷನ್ನಿಂದ ದೂರ ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಗಂಟೆಗಟ್ಟಲೆ ಟ್ರೋಲ್ ನೋಡೋದು, ಅಶ್ಲೀಲ ಕಂಟೆಂಟ್ ನೋಡೋದು, ಇಲ್ಲವೇ ರೀಲ್ಸ್ ನೋಡೋದು, ಶಾರ್ಟ್ಸ್ ನೋಡೋದು ಅಗತ್ಯತೆ ಇಲ್ಲ. ಈ ಸೋಷಿಯಲ್ ಮೀಡಿಯಾಗಳ ಅಡಿಕ್ಷನ್ನಿಂದ, ಡಿಸ್ಟ್ರಾಕ್ಷನ್ಸ್ನಿಂದ ನೀವು ದೂರ ಇದ್ದಷ್ಟು ನಿಮಗೆ ಒಳ್ಳೆಯದಾಗಿದೆ. ನಿಮ್ಮ ಸಕ್ಸಸ್ಗೆ, ಪ್ರೊಡಕ್ಟಿವಿಟಿಗೆ ಅದು ಒಳ್ಳೆಯದಾಗಿದೆ. ಸೊ ನೀವು ಈ ಸೋಷಿಯಲ್ ಮೀಡಿಯಾಗಳಿಂದ ದೂರ ಇರಿ.
ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ, ಬ್ಯಾಡ್ ಅಡಿಕ್ಷನ್ಸ್ಗಳಿಂದ, ಅಂದರೆ ಉದಾಹರಣೆಗಾಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು, ಸಿಗರೇಟ್ ಸೇದೋದು, ಡ್ರಗ್ ಕನ್ಸ್ಯೂಮ್ ಮಾಡೋದು, ಇಲ್ಲವೇ ಹುಡುಗಿಯರ ಚಟ ಮಾಡೋದು, ಗರ್ಲ್ ಫ್ರೆಂಡ್ಸ್ಗಳನ್ನ ಸುತ್ತಿಸೋದು, ಪಾರ್ಟಿಗೆ ಹೋಗೋದು, ಕ್ಲಬ್ಬಿಗೆ ಹೋಗೋದು. ಸೊ ಇಂತಹ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ ದೂರ ಇರಿ. ಸೊ ಯೌವನದಲ್ಲಿರುವಾಗ ಬಹಳಷ್ಟು ಹುಡುಗರು ಹಾಳಾಗೋದೆಲ್ಲಪ್ಪ ಅಂತಂದರೆ ಈ ಹುಡುಗಿಯರಿಂದಲೇ. ಸೊ ದುಡಿದು ಚೆನ್ನಾಗಿ ಸೆಟ್ಲ್ ಆಗೋ ಟೈಮಲ್ಲಿ, ಕೋಟ್ಯಾಧಿಪತಿ ಆಗೋ ಟೈಮಲ್ಲಿ ಅವರು ಹುಡುಗಿಯರ ಹಿಂದೆ ನಾಯಿ ಥರ ಸುತ್ತಾರೆ. ಹೀಗಾಗಿಯೇ ಬಹಳಷ್ಟು ಜನ ಗಂಡು ಮಕ್ಕಳು ಫ್ಲಾಪ್ ಇದ್ದಾರೆ. ನೀವು ನೋಡಿ ಗೊತ್ತಾಗತ್ತೆ, ಮಾರ್ಕೆಟ್ನಲ್ಲಿ ಗಂಡು ಮಕ್ಕಳು ಸಕ್ಸಸ್ಫುಲ್ ಆಗೋಕ್ಕೆ 40-50 ವರ್ಷ ಆಗುತ್ತೆ. ಅವಾಗ ಅವ್ರದ್ದು ಮನೆ, ಅವಾಗ ಕಾರ್ ಬರುತ್ತೆ. ಅವ್ರ ಮಕ್ಕಳು ಮದುವೆಗೆ ಬರುವಷ್ಟರಲ್ಲಿ ಇವ್ರು ನೆಗೆದು ಬಿದ್ದು ಹೋಗ್ತಾರೆ. ಈ ರೀತಿಯಾದ ಸಿಚುವೇಶನ್ ಇದೆ. ಸೊ ಇದು ನಿಮ್ಮೊಂದಿಗೆ ಆಗಬಾರ್ದಪ್ಪ ಅಂತಂದರೆ ನೀವು ಈ ಹುಡುಗಿಯರ ಚಕ್ಕರ್ನಿಂದ, ಆಂಟಿಗಳ ಚಕ್ಕರ್ನಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ಡಿಸ್ಟ್ರಾಕ್ಷನ್ಸ್ಗಳನ್ನು ಡಿಲೀಟ್ ಮಾಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಎಲ್ಲ ಕೆಲಸಗಳನ್ನ ಮಾಡೋದ್ರ ಮೇಲೆ ಗಮನ ಕೊಡಿ. ಟಿಪ್ ನಂಬರ್ 8, ಟೇಕ್ ರೆಗ್ಯುಲರ್ ಬ್ರೇಕ್ಸ್. ನೀವು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಎಲ್ಲಿಯೂ ನಿಲ್ಲದೆ, ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಹೋದರೆ ಬೇಗನೆ ನಿಮ್ಮ ಎನರ್ಜಿ ಲೆವೆಲ್ ಖತಮ್ ಆಗುತ್ತೆ. ನೀವು ಬರ್ನೌಟ್ ಆಗಿ ಹೋಗ್ಬಿಡ್ತೀರಾ. ನಿಮ್ಮ ಹತ್ರ ಕೆಲಸ ಮಾಡುವ ಮನಸ್ಸು ಇರಲ್ಲ, ಮೋಟಿವೇಶನು ಇರಲ್ಲ. ಸಪೋಸ್ ಎಲ್ಲಿಂದಲೋ ನಿಮಗೆ ಮೋಟಿವೇಶನ್ ಬಂದರೂ ಕೂಡ ಆ ಕೆಲಸವನ್ನು ಮಾಡೋಕ್ಕೆ ನಿಮ್ಮ ತೋಳಲ್ಲಿ ತಾಕತ್ತಿರಲ್ಲ. ನೀವು ಕಂಪ್ಲೀಟಾಗಿ ಬರ್ನೌಟ್ ಆಗಿಬಿಡ್ತೀರಿ. ಹೆಂಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಖತಮ್ ಆದಾಗ ಮೊಬೈಲ್ ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗುತ್ತಲ್ಲ, ಆ ರೀತಿ ಆಗಿಬಿಡುತ್ತೆ ನಿಮ್ಮ ಪರಿಸ್ಥಿತಿ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ನಿಮ್ಮ ಕೆಲಸದ ಮಧ್ಯದಲ್ಲಿ ಸಣ್ಣ ಸಣ್ಣ ಬ್ರೇಕ್ಸ್ಗಳನ್ನು ತೆಗೆದುಕೊಳ್ಳೋದನ್ನು ಕಲಿಬೇಕು. ಒಂದು 2-3 ಗಂಟೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀರಪ್ಪ ಅಂತಂದರೆ ಒಂದು 5 ನಿಮಿಷ ಬ್ರೇಕ್ ತೆಗೆದುಕೊಳ್ಳಿ. ಸುಸು ಮಾಡೋಕ್ಕೆ ಹೋಗಿ ಬನ್ನಿ, ಇಲ್ಲ ಮುಖ ತೊಳ್ಕೊಳ್ಳಿ, ಟೀ ಕುಡೀರಿ, ಇಲ್ಲ ಸ್ಮಾಲ್ ಸ್ನ್ಯಾಕ್ಸ್ ಏನಾದರೂ ತಿನ್ನೋದಿದ್ರೆ ತಿನ್ನಿ. ಸೊ ಈ ರೀತಿ ಒಂದು 2-3 ಗಂಟೆ ಕಂಟಿನ್ಯೂಸ್ ಆಗಿ ಕೆಲಸ ಆಯ್ತಪ್ಪ ಅಂತಂದರೆ ಸಣ್ಣ ಸಣ್ಣ ಬ್ರೇಕ್ಸ್ಗಳನ್ನು ತೆಗೆದುಕೊಳ್ಳೋದು. ಸೊ ಈ ಸಣ್ಣ ಸಣ್ಣ ಬ್ರೇಕ್ಸ್ಗಳು ನಿಮ್ಮ ಮೂಡನ್ನು ರಿಫ್ರೆಶ್ ಮಾಡ್ತವೆ. ಯಾವಾಗ ನಿಮ್ಮ ಮೂಡ್ ಚೇಂಜ್ ಆಗುತ್ತೋ, ಒಳ್ಳೆ ಮೂಡಿಗೆ ನೀವು ಬರ್ತಿರೋ, ಆವಾಗ ಮತ್ತೆ ನೀವು ಫುಲ್ ಜೋಶ್ನೊಂದಿಗೆ ಕೆಲಸ ಮಾಡ್ಬೋದು ಮತ್ತು ಆ ಕೆಲಸಗಳನ್ನೆಲ್ಲ ಸರಿಯಾಗಿ ಕಂಪ್ಲೀಟ್ ಮಾಡಬಹುದು. ಅದಕ್ಕಾಗಿ ಬ್ರೇಕ್ಸ್ ತೆಗೆದುಕೊಳ್ಳಿ ಮತ್ತು ನಿಮ್ಮ ವೀಕೆಂಡ್ಸ್ಗಳನ್ನು, ಹಾಲಿಡೇಸ್ಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಿ. ನಿಮಗೆ ಸಮಯವನ್ನು ಕೊಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಸಮಯವನ್ನು ಕೊಡಿ, ನಿಮ್ಮ ಮಕ್ಕಳಿಗೆ ಸಮಯವನ್ನು ಕೊಡಿ. ಈ ಜಗತ್ತು ಸುಂದರವಾಗಿದೆ, ಎಲ್ಲಾದರೂ ಟ್ರಾವೆಲ್ ಮಾಡೋಕ್ಕೆ ಹೋಗಿ. ಈ ರೀತಿ ನಿಮ್ಮ ಲೈಫನ್ನು ಕೂಡ ಎಂಜಾಯ್ ಮಾಡಿ ಮತ್ತು ನಿಮ್ಮ ಕೆಲಸವನ್ನು ಕಾಟಾಚಾರದ ಥರ ನೋಡಬೇಡಿ. ನಿಮ್ಮ ಕೆಲಸವನ್ನು ಕೂಡ ಎಂಜಾಯ್ ಮಾಡ್ತಾ ಮಾಡಿ. ಕೆಲಸವನ್ನು ಫನ್ ಥರ ನೋಡಿ. ನಿಮ್ಮ ಲೈಫನ್ನು, ನಿಮ್ಮ ಕೆಲಸವನ್ನು ಎಂಜಾಯ್ ಮಾಡ್ತಾ ರೆಗ್ಯುಲರಾಗಿ ಬ್ರೇಕ್ಸ್ ತೆಗೆದುಕೊಳ್ತಾ ಕೆಲಸ ಮಾಡಿ. ಪ್ರೊಡಕ್ಟಿವಿಟಿ ಎನ್ಹ್ಯಾನ್ಸ್ ಆಗುತ್ತೆ. ಟಿಪ್ ನಂಬರ್ 9, ಬಿಲ್ಡ್ ಯುವರ್ ಪರ್ಸ್ನಲ್ ಬ್ರ್ಯಾಂಡ್. ನೀವು ಪರ್ಸ್ನಲ್ ಬ್ರ್ಯಾಂಡನ್ನು ಬಿಲ್ಡ್ ಮಾಡಿದಾಗಲೇ ನಿಮಗೆ ಸಾಕಷ್ಟು ಅಪಾರ್ಚುನಿಟಿಗಳು ಬರ್ತವೆ. ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿರಿ, ಎಷ್ಟೇ ಚೆನ್ನಾಗಿ ನಿಮ್ಮ ಕೆಲಸ ಇದ್ದರೂ ಕೂಡ ನಿಮ್ಮ ಪರ್ಸ್ನಲ್ ಬ್ರ್ಯಾಂಡೇ ಇಲ್ಲ ಅಂತಂದರೆ, ನಿಮ್ಮ ಬಗ್ಗೆ ಯಾವನಿಗೂ ಕೂಡ ಗೊತ್ತೇ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಅಪಾರ್ಚುನಿಟಿಗಳು ಹೇಗೆ ಬರ್ತವೆ? ಅಪಾರ್ಚುನಿಟಿ ಇಲ್ಲ ಅಂತಂದರೆ ದುಡ್ಡು ಕೂಡ ಇಲ್ಲ. ಅದಕ್ಕಾಗಿ ಪರ್ಸ್ನಲ್ ಬ್ರ್ಯಾಂಡನ್ನು ಬಿಲ್ಡ್ ಮಾಡಿ. ನಿಮಗೆ ಜಾಸ್ತಿ ಅವಕಾಶಗಳು, ಒಳ್ಳೊಳ್ಳೆ ಅಪಾರ್ಚುನಿಟಿಗಳು ಹುಡ್ಕೊಂಡು ಬರ್ತವೆ. ಇದರಿಂದ ನಿಮಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಕೆಲಸ ಮಾಡೋದ್ರಿಂದ ಜಾಸ್ತಿ ದುಡ್ಡು ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೆಸೆನ್ಸನ್ನು ಬಿಲ್ಡ್ ಮಾಡಿ. ಬರೀ ಮೂರ್ಖರ ಥರ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಗಳನ್ನ ನೋಡ್ತಾ ಕೂಡೋದಲ್ಲ. ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಗಳು ಯಾರೂ ಹುಚ್ಚರಲ್ಲ, ಅವರು ಅದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಆ ಹುಡುಗಿಯಲ್ಲಿ ರೀಲ್ಸಲ್ಲಿ ಬೆತ್ತಲೆ ಕುಣಿತಾ ಇದ್ದಾಳೆ ಅಂತಂದರೆ ಅವಳಿಗೆ ಅಲ್ಲಿ ದುಡ್ಡು ಬರ್ತಾ ಇದೆ, ಸ್ಪಾನ್ಸರ್ಶಿಪ್ ಡೀಲ್ಗಳು ಬರ್ತಾ ಇವೆ. ಸಿ ಈಸ್ ದ ಇನ್ಫ್ಲೂಯೆನ್ಸರ್. ಹುಡುಗ ಯಾರೋ ಒಂದು ಟ್ರೋಲ್ ಮಾಡ್ತಾ ಇದ್ದಾನೆ, ಏನೋ ಒಂದು ಕಾಮಿಡಿ ಕಂಟೆಂಟ್ ಹಾಕ್ತಾ ಇದ್ದಾನೆ, ಏನೋ ಒಂದು ಲಾಗ್ ಮಾಡ್ತಾ ಇದ್ದಾನೆ ಅಂತಂದರೆ ಹಿ ಈಸ್ ಆಲ್ಸೋ ಇನ್ಫ್ಲೂಯೆನ್ಸರ್. ಸೊ ಅವರಿಗೆಲ್ಲಿ ದುಡ್ಡು ಬರ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಗಳು ಯಾರೂ ಕೂಡ ಮೂರ್ಖರಲ್ಲ, ಅವರೊಂಥರ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಅವರು ಜನರನ್ನು ಚೂತ್ಯ ಮಾಡ್ತಾರೆ ಮತ್ತು ತಾವು ಕೋಟಿಗಟ್ಟಲೆ ದುಡಿತಾರೆ. ಸೊ ನೀವು ಅಂಥವರನ್ನು ನೋಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದಲ್ಲ. ನೀವು ಕೂಡ ಅವರಂತೆ ಈ ಸೋಷಿಯಲ್ ಮೀಡಿಯಾಗಳನ್ನು ನಿಮ್ಮ ಗ್ರೋತ್ಗಾಗಿ, ನಿಮ್ಮ ಸಕ್ಸಸ್ಗಾಗಿ ಮತ್ತು ದುಡ್ಡು ಮಾಡೋದಕ್ಕಾಗಿ ಬಳಸಬೇಕು. ಗಂಟೆಗಟ್ಟಲೆ ರೀಲ್ಸಲ್ಲಿ ಹುಡುಗಿಯರನ್ನು ನೋಡ್ತಾ ಕೂಡೋದಲ್ಲ. ಅವ್ರು ಅಲ್ಲಾಡಿಸ್ತಾ ಇರ್ತಾರೆ, ನೀವು ಅಲ್ಲಾಡಿಸ್ತಾ ನೋಡ್ಕೊತ ಕೂಡೋದಲ್ಲ. ಸೊ ಅವ್ರು ಹೆಂಗೆ ದುಡ್ಡು ಮಾಡ್ತಾ ಇದ್ದಾರೋ ನೀವು ಕೂಡ ದುಡ್ಡು ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು. ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನ, ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜು, ಲಿಂಕ್ಡ್ಇನ್ ಅಕೌಂಟು ಎಲ್ಲ ಕ್ರಿಯೇಟ್ ಮಾಡಿ ಮತ್ತು ಅದನ್ನು ಸರಿಯಾಗಿ ಆಪ್ಟಿಮೈಸ್ ಮಾಡಿ. ಅದರಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಒಂದು ಸರಿಯಾದ ರೀತಿಯಲ್ಲಿ ಶೋಕೇಜ್ ಮಾಡಿ, ಒಳ್ಳೆ ಥರನಲ್ಲಿ ಪ್ರೆಸೆಂಟ್ ಮಾಡಿ. ಅಲ್ಲಿ ರೀಲ್ಸ್ ಹಾಕೋದಿದೆ, ಶಾರ್ಟ್ ಹಾಕೋದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಹಾಕೋದಿದೆ ಅಂತೇಳಿ ಗಳೋ ಅಂತೇಳಿ ಸ್ಯಾಡ್ ಸ್ಟೇಟಸ್ ಹಾಕೋದು, ಸಿಗರೇಟ್ ಇಟ್ಕೊಂಡು ಹಾಕಿದೆ, ಬಾಟ್ಲಿ ಇಟ್ಕೊಂಡು ಹಾಕಿದೆ, ಇಂಥವೆಲ್ಲ ಹಾಕೋದಲ್ಲ. ಮುಂದೆ ನಿಮಗೆ ವರ್ಕ್ ಅಪಾರ್ಚುನಿಟಿ ಬೇಕು, ಯಾರೋ ನಿಮ್ಮ HR ನಿಮ್ಮ
ಪೇಜಿಗೆ ವಿಸಿಟ್ ಮಾಡಿದರೆ ಇವನೇನು ದೇವದಾಸ್ ಥರ ಇದ್ದಾನೆ, ಕಬೀರ್ ಸಂಗ್ ಇದ್ದಾನೆ ಅಂತೇಳಿ ಅನ್ಬಾರ್ದು. ನಿಮ್ಮ ಪ್ರೊಫೈಲನ್ನು, ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನ ನೋಡಿದಾಗ ಹೀ ಈಸ್ ಅ ಮ್ಯಾಚೂರ್ಡ್ ಮ್ಯಾನ್, ಎಜುಕೇಟೆಡ್, ರೆಸ್ಪಾನ್ಸಿಬಲ್, ಟೀಮ್ ಮೆಂಬರ್ ಆಗ್ತಾನೆ, ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾನೆ, ಹೀ ಈಸ್ ಗುಡ್ ಅನ್ನೋ ಥರ ನಿಮ್ಮಲ್ಲಿ ಕಾಣಿಸ್ಬೇಕು. ಕಿತ್ತೋಗಿರೋ ಥರ ಕಾಣಿಸ್ಬಾರ್ದು, ದೇವದಾಸ್ ಇದ್ದಾನೆ ಬಿಡು, ಸೈಕೋ ಇದ್ದಾನೆ ಅನ್ನೋ ಥರ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಇರಬಾರ್ದು. ಸೊ ಕ್ರಿಯೇಟರ್ ಇದ್ದರೆ ನಿಮ್ಮ ಕೆಲಸನೇ ಇರುತ್ತೆ ಲಾರ್ಜ್ ಆಡಿಯನ್ಸನ್ನು ಇಂಪ್ರೆಸ್ ಮಾಡೋದು. ಬಟ್ ನೀವು ಕ್ರಿಯೇಟರ್ ಅಲ್ಲ, ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ಒಳ್ಳೆ ವೇದಲ್ಲೇ ಕ್ರಿಯೇಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು, ಮ್ಯಾನೇಜ್ಮೆಂಟು, ಮೊನಟೈಸೇಷನ್ನು, ವಿಡಿಯೋ ಎಡಿಟಿಂಗು, ವಿಡಿಯೋ ಪ್ರೊಡಕ್ಷನ್ನು, ಲಾಗಿಂಗು, ಇವುಗಳ ಎಲ್ಲದರ ಬಗ್ಗೆ ಕಲಿಯೋ ಆಸೆ ಇದ್ದರೆ ವಿಸಿಟ್ ಟು roaringfilmschool.com ಆ್ಯಂಡ್ ಲರ್ನ್. ಏನು ಮಾಡ್ತಿರೋ, ಹೇಗೆ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಚೆನ್ನಾಗಿರೋ ಪರ್ಸ್ನಲ್ ಬ್ರ್ಯಾಂಡನ್ನು ಬಿಲ್ಡ್ ಮಾಡಿ. ಓಕೆ ಗೆಳೆಯರೆ, ಫೈನ್. ಇವಿಷ್ಟು ಗೋಲ್ಡನ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಮತ್ತು ಪ್ರಾಫಿಟೇಬಿಲಿಟಿಯನ್ನು ಹೆಚ್ಚಿಸಿಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.